ಇದು ಗ್ಯಾರಂಟಿ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಕೊನೆಗೂ ಎಚ್ಚೆತ್ತುಕೊಂಡ ಸಚಿವ ಜಮೀರ್ ಅಹಮದ್ ಖಾನ್. ಮಗನ ತಪ್ಪಿಗೆ ತಂದೆಯಿಂದ ಸಿಕ್ತು ಪರಿಹಾರ. ಡ್ರೋನ್ ಆಪರೇಟರ್ಗೆ ಪರಿಹಾರ ನೀಡುವುದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ನಷ್ಟ ತುಂಬಿಕೊಡೋದಾಗಿ ಒಪ್ಪಿಕೊಂಡಿದ್ದಾರೆ ಸಚಿವ ಜಮೀರ್. ಜೈದ್ ಖಾನ್ ನಟನೆಯ ಕಲ್ಟ್ ಸಿನಿಮಾದ ಡ್ರೋನ್ ಹಾನಿ. ಚಿತ್ರದುರ್ಗದಲ್ಲಿ ಕಲ್ಟ್ ಶೂಟಿಂಗ್ ವೇಳೆ ಡ್ರೋನ್ ಹಾನಿಯಾಗಿತ್ತು. ಇಲ್ಲಿ ಡ್ರೋನ್ನಲ್ಲಿ ಚಿತ್ರೀಕರಣ ರಿಸ್ಕ್ ಇದೆ ಅಂತ ಸಂತೋಷ್ ಹೇಳಿದ್ರು. ಆದರೂ ಡ್ರೋನ್ ಶಾಟ್ ಬೇಕೇ ಬೇಕು ಅಂತ ನಿರ್ದೇಶಕ ಹಠ ಹಿಡಿದಿದ್ರು. ಈ ವೇಳೆ ಡ್ರೋನ್ ವಿಂಡ್ ಫ್ಯಾನ್ಗೆ ಟಚ್ ಆಗಿ ಸಂಪೂರ್ಣ ಜಖಮ್ಮಾಗಿತ್ತು. ತನಗೆ ಪರಿಹಾರ ನೀಡಬೇಕು ಅಂತ ಮನವಿಯನ್ನು ಮಾಡಿಕೊಂಡಿದ್ರು ಸಂತೋಷ್. ಪರಿಹಾರ ನೀಡದೆ ವೈಟ್ ಪೇಪರ್ ಮೇಲೆ ಸೈನ್ ಮಾಡಿಸಿಕೊಂಡಿದ್ದ ಜೈದ್ ಖಾನ್. ಇದರಿಂದ ಮನನೊಂದು ಆತ್ಮಹತ್ಯೆಗೆ ಯತ್ನಿಸಿದ್ದ ಸಂತೋಷ್. ಈ ಸುದ್ದಿಯನ್ನು ಮೊದಲು ಬ್ರೇಕ್ ಮಾಡಿದ್ದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್ ವರದಿಯಿಂದ ಸಚಿವ ಜಮೀರ್ ಅಹಮದ್ ಖಾನ್ ಎಚ್ಚೆತ್ತುಕೊಂಡಿದ್ದಾರೆ. ಸಂತೋಷ್ಗೆ ಪರಿಹಾರ ನೀಡಲು ಜಮೀರ್ ಮಗ ಜೈದ್ ಇಲ್ಲಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ನ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಗಮನಿಸ್ತಾ ಇದ್ದೀವಿ, ಕೊನೆಗೂ ಸಚಿವ ಜಮೀರ್ ಅಹಮದ್ ಖಾನ್ ಎಚ್ಚೆತ್ತುಕೊಂಡಿರೋದು. ಮಗನ ತಪ್ಪಿಗೆ ತಂದೆಯಿಂದ ಇಲ್ಲಿ ಪರಿಹಾರ ಸಿಗ್ತಾ ಇದೆ. ಡ್ರೋನ್ ಆಪರೇಟರ್ಗೆ ಪರಿಹಾರವನ್ನು ನೀಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ನಷ್ಟ ತುಂಬಿಕೊಡುವುದಾಗಿ ಒಪ್ಪಿಕೊಂಡಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ಜೈದ್ ಖಾನ್ ನಟನೆಯ ಕಲ್ಟ್ ಸಿನಿಮಾದ ಡ್ರೋನ್ ಹಾನಿಯಾಗಿತ್ತು. ಅಂದರೆ ಚಿತ್ರದುರ್ಗದಲ್ಲಿ ಕಲ್ಟ್ ಚಿತ್ರದ ಶೂಟಿಂಗ್ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಡ್ರೋನ್ ಹಾನಿಯಾಗಿತ್ತು. ಇಲ್ಲಿ ಡ್ರೋನ್ನಲ್ಲಿ ಚಿತ್ರೀಕರಣ ಮಾಡೋದಕ್ಕೆ ಸಾಧ್ಯ ಇಲ್ಲ, ರಿಸ್ಕ್ ಇದೆ ಅಂತ ಹೇಳಿ ಸಂತೋಷ್ ಹೇಳಿರ್ತಾರಂತೆ ನಿರ್ದೇಶಕರಿಗೆ. ಆದರೆ ಇಲ್ಲ, ಡ್ರೋನ್ ಶಾಟ್ ಬೇಕೇ ಬೇಕು ಅಂತ ಹೇಳಿ ನಿರ್ದೇಶಕ ಹಠ ಹಿಡಿದು ಡ್ರೋನ್ ಶಾಟ್ ತೆಗೆಸೋದಕ್ಕೆ ಮುಂದಾಗ್ತಾರೆ. ಆಗ ಡ್ರೋನ್ ವಿಂಡ್ ಫ್ಯಾನ್ಗೆ ಟಚ್ ಆಗಿ ಸಂಪೂರ್ಣವಾಗಿ ಜಖಮಾಗಿ ಹೋಗ್ಬಿಡುತ್ತೆ. ಹಾಗಾಗಿನೇ ಕಂಗಾಲಾಗ್ಬಿಡ್ತಾರೆ ಸಂತೋಷ್. ತನಗೆ ಪರಿಹಾರ ನೀಡಿ ನೀವು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತಾರೆ. ಪರಿಹಾರ ನೀಡಲ್ಲ, ಏನು ಮಾಡ್ಕೊಳ್ತೀಯ ಮಾಡ್ಕೋ ಅಂತ ಹೇಳಿ ವೈಟ್ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಳ್ತಾರೆ ಜಮೀರ್ ಅಹಮದ್ ಖಾನ್ ಅವರ ಮಗ ಜೈದ್ ಖಾನ್. ಇದರಿಂದ ಮನನೊಂದು ಆತ್ಮಹತ್ಯೆಗೆ ಯತ್ನಿಸ್ತಾರೆ ಸಂತೋಷ್. ಈ ಸುದ್ದಿಯನ್ನು ಮೊದಲು ಬ್ರೇಕ್ ಮಾಡಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್ ವರದಿಯಿಂದ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಎಚ್ಚೆತ್ತುಕೊಂಡಿದ್ದಾರೆ. ಈ ಸಣ್ಣ ಪುಟ್ಟ ಸುದ್ದಿಗಳು ಅಥವಾ ಇಂಥ ಎಡವಟ್ಟುಗಳಿಂದ ತಮ್ಮ ರಾಜಕೀಯ ಜೀವನಕ್ಕೆ ಎಲ್ಲೊಂದು ಕಡೆ ಘಾಸಿ ಆಗಬಾರ್ದು ಅಥವಾ ಹಾನಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಚ್ಚೆತ್ತುಕೊಂಡು ಅವರಿಗೆ ಪರಿಹಾರವನ್ನು ನೀಡೋದಕ್ಕೆ ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಇಲ್ಲೆಲ್ಲ ಅವನು ಏನೋ ಡ್ರೋನ್ ಇಲ್ಲೆಲ್ಲ ನನ್ನ ಗಮನಕ್ಕೆ ಬಂತು. ಅದು ಈಗ ಡ್ರೋನ್ ಅಂದರೆ ಅವ್ರು ಒಂದು ಜಾಬ್ ಅವ್ರದ್ದು. ಈಗ ಫಿಲ್ಮ್ ಒಂದು ಶೂಟಿಂಗ್ ಮಾಡಬೇಕಾದ್ರೆ ಕ್ಯಾಮ್ರಾಮನ್ದು ಒಂದು ಜಾಬ್ ಇರ್ತದೆ, ಡ್ರೋನ್ ಅವ್ರದ್ದು ಒಂದು ಕೆಲಸ ಇರ್ತದೆ. ಅವನೇನೋ ಜಾಸ್ತಿ ಹೈಟ್ ಏನೋ ಹೋಗ್ಬಿಟ್ಟು ಆ ಡ್ರೋನ್ ಏನೋ ಹಾಳಾಗಿದೆ, ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಬಂತು. ಈಗ ಅವ್ನು ಹೈಟಿಗೆ ಹೋಗಿ ಅವ್ನು ಡ್ಯಾಮೇಜ್ ಮಾಡ್ಕೊಂಡ್ರೆ ಯಾರೇನು ಮಾಡೋಕ್ಕಾಗ್ತದೆ? ಹಂಗೂ ಇಲ್ಲ ಒಂದು ನಿಮಿಷ, ಹಂಗೂ ಅವನಿಗೆ ನಮ್ಮ ಮಗ ನನಗೂ ಗೊತ್ತಿಲ್ಲ, ನಾನು ಕೇಳಿ ಬಂದಿದ್ದು ನಾನು ಅದೇನು ಅವನು ನಷ್ಟ ಆಗಿದೆ, ಆ ನಷ್ಟ ನಾನು ಕೊಡ್ತೀನಂತ ಮಗ ಒಪ್ಕೊಂಡಿದ್ದಾನಂತೆಲ್ಲ. ಅದು ಮಗ ಒಪ್ಕೊಂಡಿದ್ದಾನಂತೆ ಅವ್ನು ಕೊಡ್ತೀನಂತ ನಷ್ಟ. ಯಾರ್ದಾನೆ ಇರಲಿ, ಈಗ ಬಡವೊಂದೇನು ನಷ್ಟ ಆದರೆ ಕೊಡಲ್ಲ ಅಂತ ಹೇಳೋಕ್ಕಾಗ್ತದ? ಈಗ ಅವ್ನು ತಪ್ಪು ಅವನದೇ. ಅವನು ಎಷ್ಟು ಹೈಟ್ ಇರ್ತದೆ ಅಷ್ಟಲ್ಲೇ ಹೋಗಬೇಕು. ಈಗ ಡ್ರೋನ್ ಅಂದರೆ ಒಂದು ಲಿಮಿಟ್ ಇರ್ತದೆ, ಇಷ್ಟೇ ಹೈಟ್ ಹೋಗ್ಬೇಕು. ಈಗ ಜಾಸ್ತಿ ಹೈಟ್ ಯಾರು ಮಾಡಬೇಕು? ಅವನೇ ತಾನೇ ಮಾಡ್ಕೊಳ್ಬೇಕು. ಯಾವ ಹೈಟಲ್ಲಿ ಹೋಗಬೇಕು, ಏನು ಹಂಗೂ ಪಾಪ ಅವ್ನು ಡ್ಯಾಮೇಜ್ ಆಗಿದೆ. ಪಾಪ ಅವ್ನು ಬಡವ ಇದ್ದಾನಂತೆ. ಹಂಗಾಗಿ ಮಗನೇ ಹೇಳಿದಾನಂತೆ ಅವ್ನು ಏನು ಡ್ಯಾಮೇಜ್ ಆಗಿದೆ ನನ್ನ ಕಡೆಯಿಂದ ನಾನು ಸಹಾಯ ಮಾಡ್ತೀನಿ ಅಂತ ಮಗನೇ ಹೇಳ್ಕೊಂಡಿದ್ದಾನೆ. ಅದು ಏನಿದ್ರೆ ಸಹಾಯ ಮಾಡೋ ಅವನಿಗೆ.